ಬಾರಿ ಲೋಕ ಅಖಾಡ ಅದು ಕೂಡ ಕುತೂಹಲದ ರಣಕಣ ಆಗ್ಬಿಟ್ಟಿದೆ. ಕಾರಣ ಯಾವಾಗ ಜನಾರ್ದನ ರೆಡ್ಡಿ ಅವರು ಬಿಜೆಪಿ ಸೇರ್ಪಡೆಯಾದ್ರೂ ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಆತಂಕ ಶುರುವಾಗಿದೆಯಂತೆ. ಬಟ್ ಇದಕ್ಕೂ ಮೊದಲು ಕೂಡ ಟಿಕೆಟ್ ಕೊಡೋದು ವಿಚಾರದಲ್ಲೂ ಕೂಡ ನನಗ್ ಬೇಡ ಅಂತ ಕೆಲ ನಾಯಕರು ಹೇಳಿದ್ರಂತೆ. ಕಾರಣ ಮೋದಿ ಅಲೆ ಮುಂದೆ ಸೋಲಿನ ಭಯ, ಅದೆಲ್ಲವನ್ನ ಒಪ್ಕೊಂಡು ಈ ತುಕಾರಾಂ ಅವರು ಅಭ್ಯರ್ಥಿ ಆಗಿದ್ದಾರೆ. ಬಟ್ ಮೋದಿ ಅಲೆಯಲ್ಲಿ ಯಾರು ಸ್ಪರ್ಧಿಸೋದಕ್ಕೆ ತಯಾರಿರಲಿಲ್ಲ. ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂದ್ರೆ ಸೋತ್ರೂ ಕೂಡ ನನ್ನನ್ನ ನೀವು ಮಂತ್ರಿ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರಂತೆ ಈ ತುಕಾರಾಂ ಅವರು. ಸೋತ್ರೆ ಮಂತ್ರಿ ಮಾಡುವಂತೆ ಷರತ್ತು ಹಾಕಿದ್ರ ಈ ತುಕಾರಾಂ. ಒಂದು ವೇಳೆ ಗೆದ್ರೆ ಬೈ ಎಲೆಕ್ಷನ್ ನಲ್ಲಿ ಪುತ್ರಿಗೆ ಟಿಕೆಟ್ ನೀಡಿ ಅನ್ನುವಂತ ಬೇಡಿಕೆಯನ್ನು ಕೂಡ ಮುಂದಿಟ್ಟಿದ್ದಾರಂತೆ. ಕಾಂಗ್ರೆಸ್ ಹೈಕಮಾಂಡ್ ತುಕಾರಾಂ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳಲಾಗ್ತಾ ಇದೆ. ವಿಶ್ವಾಸ ಇಲ್ವಾ ಅಂತ ಹಾಗಾದ್ರೆ? ಎಲ್ಲೋ ಗೆಲ್ತೀನಿ ಅನ್ನೋ ವಿಶ್ವಾಸ ಇದ್ರೆ ಬಹುಶಃ ಈ ರೀತಿಯಾದ ಡಿಮಾಂಡ್ಗಳನ್ನ ಇಡ್ತಿರ್ಲಿಲ್ವೇನೋ. ಬಟ್ ಕಾಂಪಿಟೇಷನ್ ಅಂತೂ ಟಫ್ ಇದೆ. ಶ್ರೀರಾಮುಲು ಅವರು ಪ್ರತಿಸ್ಪರ್ಧಿಯಾಗಿ ನಿಂತಿದ್ದಾರೆ. ಹಣಬಲ, ತೋಳ್ಬಲ ಇದೆಲ್ಲವೂ ಕೂಡ ಬಳ್ಳಾರಿಯಲ್ಲಿ ಹೊಸ್ತೇನಲ್ಲ. ನಾನು ಬಿಜೆಪಿ ಒಂದು ಪಕ್ಷದವ್ರು ಮಾಡ್ತಾರೆ, ಕಾಂಗ್ರೆಸ್ನವ್ರು ಮಾಡೋದಿಲ್ಲ ಅನ್ನೋ ತರ್ಕದಲ್ಲಿ ಹೇಳ್ತಾ ಇಲ್ಲ. ಬಳ್ಳಾರಿಯ ರಾಜಕಾರಣದಲ್ಲಿ ಇದೆಲ್ಲವೂ ಕೂಡ ಕಾಮನ್ ಅನ್ನೋ ರೀತಿಯಲ್ಲೇ ವರ್ಕ್ ಆಗುವಂಥದ್ದು. ಹೀಗಾಗಿ ಈ ಡಿಮಾಂಡ್ಗಳನ್ನು ಇಟ್ಟು ಟಿಕೆಟನ್ನು ಪಡೆಯುವಲ್ಲಿ ತುಕಾರಾಂ ಅವರು ಮನಸ್ಸು ಮಾಡಿದ್ದು ಅನ್ನೋದು ಸದ್ಯಕ್ಕೆ ಕಾಂಗ್ರೆಸ್ನ ವಲಯದಲ್ಲಿ ಚರ್ಚೆ ಆಗ್ತಾ ಇರುವ ವಿಚಾರ. ಆನಂದ್ ಸಿಂಗ್ ಅವರು ಮಾತನಾಡಿದ್ದಾರೆ. ಬಳ್ಳಾರಿಯಲ್ಲಿ ತುಕಾರಾಂ ಅವರು ನಿಂತಿರೋ ಬಗ್ಗೆ, ಸ್ಪರ್ಧೆ ಬಗ್ಗೆ ಏನು ಮಾತನಾಡಿದ್ದಾರೆ ಕೇಳೋಣ. ಕೊನೆಯದಾಗಿ 5 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನೂ ಬರ್ಬೋದು. ಅವರು ಸಂಡೂರು ಶಾಸಕರು, ಹೌದಾ? ಇವತ್ತು ಘೋಷಣೆ ಮಾಡಿದ್ದಾರೆ. ನಮ್ಮ ಸಂಡೂರು ಶಾಸಕರು ಇವತ್ತು ನಮ್ಮ ಲೋಕಸಭೆ ಸದಸ್ಯರು. ಏನು ಒಪ್ಪಂದ ಆಗೈತೆ ಅಂದ್ರೆ, ನೋಡ್ರಪ್ಪ, ಇಷ್ಟು ಬಲವಂತ ಮಾಡ್ತಾ ಇದೀರಿ, ನನಗೆ ನಿಲ್ತೀನಿ. ಅಕಸ್ಮಾತ್ ನಾನು ಗೆದ್ದು ಬಿಟ್ಟೆ ಅನ್ಕೊಳ್ಳೋಣ, ಅವ್ರವ್ರ ಒಪ್ಪಂದ, ನನ್ನ ಮಗಳಿಗೆ ಟಿಕೆಟ್ ಕೊಡಬೇಕು. ವ್ಯವಹಾರ ಇದೆ, ವ್ಯವಹಾರದ ಒಪ್ಪಂದ. ಅದು ಆಗಂಗಿಲ್ಲ, ಅದು ಕನಸು ಮನಸ್ಸಿನಲ್ಲಿ ಆಗಲ್ಲ. ಅಲ್ಲಿ ವ್ಯವಹಾರ ಮಾಡಿಕೊಂಡು ಗೆದ್ರೆ ಮಗಳಿಗೆ ಕೊಡಬೇಕು ಟಿಕೆಟ್ ಮುಂದಕ್ಕೆ. ಅಕಸ್ಮಾತ್ ನಾನು ಸೋತು ಬಿಟ್ಟೆ ಅನ್ಕೊಳ್ಳೋಣ, ಶ್ರೀರಾಮುಲು ಎದುರಿಗೆ ಸೋತ್ರೆ ನನಗೆ ಮಂತ್ರಿ ಮಾಡಬೇಕು. ಅಂದ್ರೆ ರೊಟ್ಟಿ ಎಲ್ಲಿ ಬಿದ್ರೇನು ತುಪ್ಪದಲ್ಲೇ ಬಿಡ್ಬೇಕು, ಸೋತ್ರೇನು ವ್ಯವಹಾರ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದೆ ಒಳಗೊಳಗೆ ಡೀಲ್ ಅನ್ನೋದು ಕಾಂಗ್ರೆಸ್ನವ್ರಿಗೆ ಗೊತ್ತಿರಬೇಕು, ಇಲ್ಲ ಕಾಂಗ್ರೆಸ್ನವ್ರು ಬಿಜೆಪಿ ಅವ್ರಿಗೆ ಹೇಳಿರ್ಬೇಕು. ಆನಂದ್ ಸಿಂಗ್ನವ್ರು ಇಷ್ಟೊಂದು ವಿಶ್ವಾಸದಿಂದ ಹೇಳ್ತಿದ್ದಾರೆ ಅಂದ್ರೆ ಇವ್ರಿಗೆ ಯಾರು ಹೇಳಿದ್ರು? ತುಕಾರಾಂ ಅವರೇ ಹೇಳಿದ್ರ ಅಥವಾ ಬಿಜೆಪಿಯ ಹೈಕಮಾಂಡ್ ನಾಯಕರು ಹೇಳಿದ್ರ ಗೊತ್ತಿಲ್ಲ. ಅವ್ರಿಗೆ ಹೆಂಗೋ ಮಾಹಿತಿ ಗೊತ್ತಾಗಿದೆಯಂತೆ, ಮತದಾರರು ಮುಂದಿಟ್ಟಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಓಕೆ, ಸೊ ಮುಂದಿನ ಸುದ್ದಿ ನೋಡೋಣ. ಬೆಂಗಳೂರು ಅಂತ ಒಂದು ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮಂಡ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಹಾಟ್ ಪಾಲಿಟಿಕ್ಸ್. ಕೈ ಶಾಸಕರ ಎಡವಟ್ಟು ಹೇಳಿಕೆಗೆ ದಳಪತಿಗಳ ಎಲೆಕ್ಷನ್ ಅಸ್ತ್ರ ಆಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ 2019 ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಇದೇ ರೀತಿ ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರು ಇದೇ ವಿಚಾರವನ್ನ ಮುಂದಿಟ್ಕೊಂಡಿದ್ರು. ಕಾರಣ ದಳಪತಿಗಳು ಹೆಣ್ಣು ಮಗಳ ಬಗ್ಗೆ ಮಾತನಾಡಿರುವಂತಹ ಒಂದಷ್ಟು ಹೇಳಿಕೆಗಳು ಅವ್ರಿಗೆ ಎನ್ಕ್ಯಾಶ್ ಆಗಿತ್ತು. ಆ ಬೆಸ್ಟ್ ಎಕ್ಸಾಂಪಲ್ ಮಧ್ಯದಲ್ಲಿ ಈಗ HD ಕುಮಾರಸ್ವಾಮಿ ಅವ್ರಿಗೂ ಕೂಡ ಈ ಬಾರಿ ಪ್ರಮುಖ ಅಸ್ತ್ರ ಸಿಕ್ಕಂತೆ ಕಾಣಿಸ್ತಾ ಇದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಬಂಡಿ ಸಿದ್ದೇಗೌಡರು ಮಾತನಾಡಿರೋದು. ಸಹಜವಾಗಿ ದಳಪತಿಗಳು ಇದನ್ನೇ ಅನುಕಂಪದ ರೀತಿಯಲ್ಲಿ ಓಟ್ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅವ್ರು ಹೇಳಿದ್ದು ಅದೇ, ಇಮೋಷನಲಿ ಜನರನ್ನ ಸೆಳೆಯೋ ಪ್ರಯತ್ನವನ್ನ ಮಾಡ್ತಾರೆ, ಆಸ್ಪತ್ರೆಗೆ ಸೇರಿ ಕಣ್ಣೀರನ್ನ ಹಾಕಿ ಅಂತ ಹೇಳಿ. ಅವ್ರು ಮಾಡ್ತಿದ್ರೋ ಇಲ್ಲೋ, ರಮೇಶ್ ಬಂಡಿ ಸಿದ್ದೇಗೌಡ ಹಿಂಗೆ ಮಾತನಾಡಿದ ನಂತರದಲ್ಲಿ ಇದೀಗ ಅದನ್ನೇ ಮತ್ತೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋ ಸಾಧ್ಯತೆಗಳು ಇದೆಯಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮೋಸ್ಟ್ಲಿ ಈ ಭಾವನಾತ್ಮಕ ಹೇಳಿಕೆಗಳು ಬಂದಾಗ ಅದನ್ನ ಎನ್ಕ್ಯಾಶ್ ಯಾರ್ಯಾದ್ರೂ ಮಾಡ್ಕೊಳ್ತಾರೆ. 2019 ಚುನಾವಣೆ ನೆನಪು ಮಾಡ್ಕೊಂಡ್ರೆ ಸುಮಲತಾ ವರ್ಸಸ್ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಕೂಡ ಇದೇ ಬೆಳವಣಿಗೆಗಳಾಯ್ತು. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಸೋಲಾಗೋದಕ್ಕೂ ಕೂಡ ಅವರ ಹೇಳಿಕೆಗಳೇ ಕಾರಣ ಅನ್ನುವಂತಹ ವಿಚಾರ. ಸೊ ಈ ಬಾರಿ ಕೂಡ ಅದು ಮತ್ತೆ ರಿಪೀಟ್ ಆಗ್ತಾ ಇದೆಯಾ ಅಂತ HD ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ಪ್ಲಸ್ ಆಗಬಹುದು ಈ ಆರೋಗ್ಯದ ವಿಚಾರದ ಹೇಳಿಕೆ?
ಸ್ಮಿತಾ, ಏನು ಕಾಂಗ್ರೆಸ್ನವರು ತಮ್ಮ ಸ್ಪೀಡ್ ಅನ್ನು ಹೆಚ್ಚು ಮಾಡ್ಕೊಂಡಿದ್ರು. ಕುಮಾರಸ್ವಾಮಿ ಅವರು ಆ ಕಡೆ ಇಳಿತಾ ಇದ್ದಂತೆ ಇಡೀ ಕ್ಷೇತ್ರಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ದಾರೆ, ತಮ್ಮ ಅಭ್ಯರ್ಥಿ ಪರ್ವ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದು ಒಂದ್ ಕಡೆ ಆದ್ರೆ ಯಾವಾಗ ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ, ಅದರಲ್ಲೂ ಕೂಡ ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡಿದ್ರು, ಇದು ದಳಪತಿಗಳಿಗೆ ಒಂದ್ ರೀತಿ ಒಂದು ಅಸ್ತ್ರ ಸಿಕ್ಕಿರುವಂತದ್ದು. ಭಾವನಾತ್ಮಕವಾಗಿ ಮತವನ್ನ ಸೆಳೆಯೋ ನಿಟ್ಟಿನಲ್ಲಿ ಈಗ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡೋದಕ್ಕೂ ಕೂಡ ಒಂದು ಅಸ್ತ್ರ ಸಿಕ್ಕಿರುವಂತದ್ದು. ಇದುವರೆಗೂ ಕೂಡ ರಾಜಕೀಯ ಏನು ಅಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಮಾಡಿದ್ರೆ ಯಾವುದೇ ರೀತಿ ದೊಡ್ಡ ಮಟ್ಟದ ಹೊಡೆತ ಬೀಳ್ತಿರ್ಲಿಲ್ಲ. ಜೊತೆಗೆ ರಮೇಶ್ ಬಂಡಿ ಸಿದ್ದೇಗೌಡ ಮಾಡಿರೋದಕ್ಕೆ ಸ್ವಪಕ್ಷೀಯರಿಂದಲೇ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಕೆಲವು ನಾಯಕರುಗಳು ಅವ್ರಿಗೆ ಈ ರೀತಿ ಮಾತಾಡಬಾರ್ದಿತ್ತು ಅಂತ ತಾಕೀತು ಕೂಡ ಮಾಡಿರುವಂತದ್ದು. ಮತ್ತೊಂದು ಕಡೆ ಜನಸಾಮಾನ್ಯರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಆರೋಗ್ಯ ವಿಚಾರದಲ್ಲಿ ಈ ರೀತಿ ರಾಜಕಾರಣ ಬೇಕಿತ್ತಾ, ಈ ರೀತಿ ಹೇಳಿಕೆ ಬೇಕಿತ್ತಾ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. 2019 ಚುನಾವಣೆ ನಮ್ಮ ಕಣ್ಮುಂದೆ ಇದೆ. ಸುಮಲತಾ ಅವರ ಬಗ್ಗೆ ಕೆಲವೊಂದು JDS ನಾಯಕರು ನಾಲಿಗೆ ಹರಿಬಿಟ್ಟಿದ್ರು. ಅದು ನಿಖಿಲ್ ಅವರ ಸೋಲಿಗೆ ಕಾರಣ ಆಗಿತ್ತು. ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆ ವಿಚಾರ ಗೊತ್ತಿದ್ರು ಕೂಡ JDS ನಾಯಕರ ವಿರುದ್ಧ, ಅದರಲ್ಲೂ ಕೂಡ HD ಕುಮಾರಸ್ವಾಮಿ ಅವರ ವಿರುದ್ಧ ಈ ರೀತಿ ಮಾತಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಒಂದು ರೀತಿ ರಾಜಕೀಯ ಅಸ್ತ್ರವಾಗಿ JDS ನಾಯಕರು ಬಳಸ್ಕೊಳ್ತಾ ಇದ್ದಾರೆ. ನಿನ್ನೆ ಕೂಡ ಇಡೀ ಕಾರ್ಯಕ್ರಮದಲ್ಲಿ, ಅಂದರೆ ಪ್ರಚಾರ ಕಾರ್ಯಕ್ರಮದಲ್ಲಿ ಅದನ್ನೇ ಮುಂದಿಟ್ಕೊಂಡು ವಾಗ್ದಾಳಿಯನ್ನು ನಡೆಸಿದ್ರು. ಇವತ್ತು ಏನು ನಿಖಿಲ್ ಕುಮಾರಸ್ವಾಮಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಅದರಲ್ಲೂ ಕೂಡ ರಮೇಶ್ ಬಂಡಿ ಸಿದ್ದೇಗೌಡ ಪ್ರತಿನಿಧಿಸುವಂತ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಸೇರಿದಂತೆ ಬಿಜೆಪಿ ನಾಯಕರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಅವರ ಆರೋಗ್ಯದ ಬಗ್ಗೆ ಮಾತಾಡಿರೋದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಹರಿಹಾಯುವಂತ ಸಾಧ್ಯತೆ ಇರುವಂತದ್ದು. ಸ್ಮಿತಾ, ರೈಟ್. ಧನ್ಯವಾದ ಆನಂದ್ ಮಾಹಿತಿಗಾಗಿ.